ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಂದನ್ 3 ಮಕ್ಕಳುಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಿರ್ತಾರೆ. ಅದಕ್ಕೇ ನಂದಾ ಮತ್ತು ಗಿರಿಜಾ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಪೊಲೀಸವರು ಇವ್ರು 3 ಜನದ ಮೇಲೆ ಸೂರ್ಯಕಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಂದಾ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಕ್ಕಳೇನು ಮಾಡಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸವರು ನೀವೇನು ಅಂದ್ಕೊಂಡಿದ್ದೀರಾ ಸರ್, ನಮ್ಮನ್ನು ಕಂಪ್ಲೇಂಟ್ ಬಂದಿರೋದಕ್ಕೆ ನಾವು ಬಂದಿರೋದು, ನಿಮಗೆ ಅಷ್ಟೊಂದು ಡೌಟ್ ಇತ್ತು ಅಂದರೆ ನಿಮ್ಮ ಮಕ್ಕಳನ್ನೇ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಂದಾ ಬಂದು ಮಕ್ಳುಗಳನ್ನ ಕೇಳ್ತಾನೆ, ಏನು ಮಾಡಿದ್ದೀರೋ ಹೇಳ್ರಿ ಕರೆಕ್ಟಾಗಿ ಅಂತ. ಕೇಶವನ್ನ ಕೇಳ್ತಾನೆ, ಹೇಳು ನಿಜನಾ ಅಂತ. ಅವನು ಹೇಳೋದಿಲ್ಲ. ಆಮೇಲೆ ವಲ್ಲಭ ಹತ್ರ ಹೋಗಿ ನೀನೇನಾದರೂ ಕೈ ಮಾಡ್ದೇನೋ, ನಿನ್ನಿಂದ ಈ ಮದುವೆ ನಿಂತೋಗುತ್ತೆ, ಹೇಳೋ ಬೇಗ ಅಂತ ಹೇಳ್ತಾನೆ. ಆಮೇಲೆ ಅವನು ಏನೂ ಮಾತಾಡೋದಿಲ್ಲ. ಆಮೇಲೆ ಮಾಧವನ ಹತ್ರ ಹೋಗಿ ಇದೆಲ್ಲ ಸುಳ್ಳು ಅಂತ ಹೇಳು ಮಾಧವ ಅಂತ ಹೇಳ್ತಾನೆ. ಅದಕ್ಕೇ ಮಾಧವ ಇಲ್ಲಪ್ಪ ಅದೆಲ್ಲ ನಿಜ ಅಂತ ಹೇಳ್ತಾನೆ. ನಂದಾ ಅದನ್ನು ಕೇಳಿ ಫುಲ್ ಶಾಕ್ ಆಗ್ತಾನೆ. ಹಾಗೆ ಮನೆಯವ್ರು ಕೂಡ ಶಾಕ್ ಆಗ್ತಾರೆ. ಆಮೇಲೆ ಪೊಲೀಸವರು ನಂದಾ ಅವರೇ ನೀವು ಕೇಳಿಸ್ಕೊಂಡ್ರಿ ತಾನೆ, ಸರಿ ಬಿಡಿ ಆಯ್ತು, ಈಗ ಅರೆಸ್ಟ್ ಮಾಡೋಕ್ಕೆ ನಮಗೆ ದಾರಿ ಬಿಡಿ ಅಂತಂತಾರೆ. ಅಷ್ಟರಲ್ಲಿ ಕೇಶವ ಮತ್ತು ವಲ್ಲಭ ಇಬ್ಬರು ಬಂದು ಅವ್ರ ಅಣ್ಣಂಗೆ ಸಪೋರ್ಟ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ನಂದಾ ಅಷ್ಟರಲ್ಲಿ ಪೊಲೀಸರ ಹತ್ರ ಬಿಟ್ಬಿಡಿ ಸರ್, ನನ್ನ ಮಕ್ಕಳೇನು ತಪ್ಪು ಮಾಡಿಲ್ಲ ಅಂತಿರ್ತಾರೆ. ಹಂಗೆ ಅಂದ್ಕೊಂಡು ಹೊರಗಡೆ ಬಂದಾಗ ಸೂರ್ಯಕಾಂತ್ ಕ್ಲಾಪ್ ಹೊಡಿತಾನೆ. ಸೂರ್ಯಕಾಂತ್ ಬಂದು ಏನು ನಂದಾ, ನಿನ್ನ ಮಕ್ಳ ಕೈಲಿ ನನ್ನ ಮಗಂಗೆ ಓಡಿಸ್ಬಿಟ್ಟಿದ್ಯಾ, ಅದನ್ನೆಲ್ಲ ಮರ್ತುಬಿಟ್ಟು ಆರಾಮಾಗಿ ಮದುವೆ ಮಾಡ್ತಿದ್ಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ನಂದಾ ಏನು ಮಾತಾಡೋದಿಲ್ಲ. ಅದಕ್ಕೆ ಚಂದ್ರಕಾಂತ್ ಶ್ರೀಕಂಠಂಗೆ ನಿನ್ನ ಮಕ್ಕಳು ಹೊಡೋದ್ರಲ್ಲ, ನಮಗೆ ಎಷ್ಟು ನೋವಾಗಿರ್ಬೇಡ್ದ, ಆದರೆ ನಮ್ಮ ನೋವು ಸರಿ ಹೋಗುತ್ತೆ, ನಿನ್ನ ನೋವು ಸರಿಯಾಗಲ್ಲ ಬಿಡು ಅಂತ ಹೇಳ್ತಾನೆ. ನಿನ್ನ ಮಗನ ಮದುವೆ ನಿಲ್ಲಿಸಿ ನಾವು ಕೊಡ್ತಿರೋ ನೋವು ನಿನಗೆ ಯಾವಾಗಲೂ ಕಾಡ್ತಾನೆ ಇರುತ್ತೆ, ನೀನು ಹೇಗೆ ಮದುವೆ ಮಾಡ್ತೀಯ ಅಂತ ನಾವು ನೋಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ ನಿನ್ನ ಮಗನೇ ಕಣೋ ಅದರೆಲ್ಲ ಮಾಡಿದ್ದು, ನಾವಲ್ಲ, ಆದರೆ ನಮ್ಮಪ್ಪ ಆದರೂ ನಿನ್ನ ಮಗ ಕಳ್ತನ ಮಾಡಿದಾಗ ಹೋಗ್ಲಿ ಬಿಡು ಓದೋ ಹುಡುಗೋ ಅಂತಂದರು, ಆದರೆ ನೀವು ನನ್ನ ಅಣ್ಣನ ಜೀವನ ಹಾಳು ಮಾಡೋಕ್ಕೋಸ್ಕರ ನೀವೆಲ್ಲ ಮಾಡ್ತಿದ್ದೀರಾ ಅಲ್ವಾ ಅಂತ ವಲ್ಲಭ ಫುಲ್ ಬೈತಾನೆ. ಆಮೇಲೆ ಪೊಲೀಸವರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ನೋಡಿ ಖುಷಿ ಪಡ್ತಾ ಇರ್ತಾರೆ. ನಂದಾ ಫ್ಯಾಮಿಲಿಯವರೆಲ್ಲ ಫುಲ್ ಅಳ್ತಾ ಇರ್ತಾರೆ. ನಂದಾ ಫುಲ್ ಬೇಜಾರು ಮಾಡ್ಕೊಂಡು ಮನೆಯೊಳಗೆ ಹೋಗ್ತಿರ್ತಾನೆ. ಸೂರ್ಯಕಾಂತು ನಂದಾ ನಿಂತ್ಕೋ ಇಲ್ಲಿ ಅಂದ್ಬಿಟ್ಟು, ನಿನಗೆ ಸಂಕಟ ಆಗ್ತಿದ್ಯಾ, ನನಗೂ ಹಂಗೆ ಸಂಕಟ ಆಗ್ತಿತ್ತು, ಮಕ್ಕಳು ಮದುವೆ ಮುರಿದು ಬಿದ್ದಾಗ ಹೆಂಗಾಗುತ್ತೆ ಅನ್ನೋ ನೋವು ನಾ ತಿಂದಿದ್ದೀನಿ, ನೀನಿಗೆ ತಿನ್ನು ಅಂತ ಹೇಳ್ತಾನೆ. ಅದಕ್ಕೆ ನಾನು ನಿನ್ನ ಮಕ್ಕಳು ಮದುವೆ ನಡಿಬೇಕಾದ್ರೆ ಪೊಲೀಸವ್ರನ್ನ ಕರೆಸ್ಬಿಟ್ಟು ಮದುವೆ ನಿಲ್ಲಿಸ್ದೆ ನಾನು, ಈಗ ನನಗೆ ಸಮಾಧಾನ ಆಯಿತು ಅಂತ ಹೇಳ್ತಾನೆ. ಇದು ನೀನು ಮಾಡಿರೋ ಪಾಪಕ್ಕೆ ಸಿಗ್ತಾ ಇರೋ ಫಲ ಅಂತ ಹೇಳ್ತಾನೆ. ಗಿರಿಜಾ ಫುಲ್ಲು ಅಳ್ಕೊಂಡು ಕೂತಿರ್ತಾಳೆ. ಮೀನಾ ಅಷ್ಟರಲ್ಲಿ ಮಾವ ಅವ್ರು ನಿಮ್ಮ ಮೇಲಿರೋ ಪ್ರೀತಿಗೆ ಹಂಗೆ ಮಾಡಿರ್ತಾರೆ ಮಾವ, ಬನ್ನಿ ಮಾವ ಹೋಗಿ ಬಿಡಿಸ್ಕೊಂಬರೋಣ ಬನ್ನಿ ಮಾವ ಅಂತ ಹೇಳ್ತಾಳೆ. ಅಮೂಲ್ಯ ಸಮೇತ ಅತ್ತೆ ನೀವು ಅಳ್ಬೇಡಿ ಸುಮ್ಮನೆ ಇರುತ್ತೆ, ನಾವು ಹೋಗಿ ಬಿಡಿಸ್ಕೊಂಬರ್ತೀವಿ ಅಂದ್ಬಿಟ್ಟು ಮೀನಾ ಮತ್ತು ಅಮೂಲ್ಯ ನಂದಾ 3 ಜನನೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮೀನಾ ಅಷ್ಟರಲ್ಲಿ ಕೇಶವ ವಲ್ಲಭ ಯಾರೂ ಟೆನ್ಷನ್ ಮಾಡ್ಕೊಂಬಿಡಿ, ಮಾವ ಪೊಲೀಸರ ಹತ್ರ ಮಾತಾಡೋಕ್ಕೆ ಬಂದಿದ್ದಾರೆ ಬಿಡಿ ಅಂತ ಹೇಳ್ತಾರೆ. ಅಮೂಲ್ಯ ಅಷ್ಟರಲ್ಲಿ ಹತ್ಬಿಟ್ಟು ನನ್ನಿಂದ ನೀವೆಲ್ಲ ಆಗಿದ್ದು, ನನಗೆ ತಡೆಯೋಕ್ಕೆ ಹೋಗಿ ನಮ್ಮ ಮಾವಂಗೆ ಏಟು ಬಿದ್ದಿದ್ದು ಮತ್ತು ನಿಮ್ಮನ್ನೆಲ್ಲ ಪೊಲೀಸರ ಹತ್ರ ಕರ್ಕೊಂಬಂದಿದ್ದು ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ ನೀನೇನು ಯೋಚನೆ ಮಾಡಬೇಡ, ನಿಮ್ಮಪ್ಪ ಬೇಕು ಅಂತಲೇ ಮಾಡಿರೋದು, ಸರಿ ನೀನು ಅಳ್ಬೇಡ ಬಿಡು ಅಂತ ಹೇಳ್ತಾನೆ. ಆಮೇಲೆ ನಂದಾ ಅಷ್ಟರಲ್ಲಿ ಪೊಲೀಸರ ಹತ್ರ ಮಾತಾಡೋಕ್ಕೆ ಹೋಗ್ತಾನೆ. ಸರ್ ಶ್ರೀಕಂಠನೇ ನನಗೆ ಹೊಡೆದಿದ್ದು, ಆಮೇಲೆ ನನ್ನ ಮಕ್ಕಳು ಹೊಡೆದಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸರು ಸರ್ ಅವರೆಲ್ಲ ರಕ್ತ ಬರೋಂಗೆ ಹೊಡೆದಿದ್ದಾರೆ, ಕೇಸ್ ಫೈಲ್ ಮಾಡ್ತಾ ಇದ್ದೀನಿ, ನಿಮ್ಗೆ ಹಂಗೂ ಬೇಕು ಅಂದರೆ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಂದಾ ಬೇಜಾರು ಮಾಡಿಕೊಂಡು ಹೊರಗಡೆ ಹೋಗ್ತಾರೆ. ಅಷ್ಟರಲ್ಲಿ ಅಮೂಲ್ಯ ನಮ್ಮ ಅಪ್ಪನ ಕಾಲು ಕೈ ಹಿಡ್ದಾದ್ರೂ ಕೇಸ್ ವಾಪಸ್ ತೊಗೊಳಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೇ ಮೀನಾ ನೀನು ಹೇಳಿದ ತಕ್ಷಣ ಕೇಳ್ಬಿಡ್ತಾರ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಆಮೇಲೆ ನಂದಾ ಫೋನ್ ಇಟ್ಕೊಂಡು ಯಾರಿಗೋ ಕಾಲ್ ಮಾಡ್ತಾ ಇರ್ತಾನೆ. ಧನ್ಯ ಗಿರಿಜಾ ಹತ್ರ ಬೈತಿರ್ತಾಳೆ, ಈ ಅಮೂಲ್ಯ ಯಾಕೆ ಹೋಗಬೇಕಿತ್ತು, ನಿನಗೂ ತವ್ರ ಮನೆ ತಾನೆ, ನೀನೇನು ಹೋಗ್ತೀಯಾ, ಇವಳಿಂದನೇ ಎಲ್ಲ ಸ್ಟಾರ್ಟ್ ಆಗಿದ್ದು ಅಂತ ಬೈತಿರ್ತಾಳೆ. ಅದಕ್ಕೆ ಗಿರಿಜಾ ಅಮೂಲ್ಯ ಏನು ಬೇಕು ಅಂತ ಹೋದ್ಲ, ಅವ್ರ ಅಮ್ಮಂಗೆ ಕಾಲು ಏಟಾಗಿತ್ತು ಅಂತ ಹೋಗಿದ್ದು, ನನಗೆ ಅವ್ರಿಗೆ ಮೇಲೆಲ್ಲ ಕೋಪ ಬರ್ತಿಲ್ಲ, ಆದರೆ ಇವರು ಯಾಕೆ ಹೋದ್ರು ಸುಮ್ಮನೆ ಜಗಳಕ್ಕೆ ಅಂತ ಹೇಳ್ತಾಳೆ. ನನ್ನ ಗಂಡ ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರಲ್ಲ, ಇವರಿಂದ ಮೆಟ್ಲು ಹತ್ಬಿಡಂಗೆ ಆಯ್ತಲ್ಲಪ್ಪ ಅಂತ ಫುಲ್ ಅಳ್ತಾ ಇರ್ತಾಳೆ. ಪೊಲೀಸವ್ರು ಏನಾದರೂ ಮಾಧವನ್ ಬಿಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಅಳ್ತಿರ್ತಾಳೆ. ಅಲ್ಲಿರೋ ಸುತ್ತಮುತ್ತ ಇರೋ ಜನ ಎಲ್ಲ ನಂದಣ್ಣ ಖುಷಿಯಾಗಿ ಮಗನ ಮದುವೆ ಮಾಡ್ತಾಯಿದ್ರು, ಆದರೆ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಮಾತಾಡ್ಕೊಂಡಿರ್ತಾರೆ. ಅಲ್ಲಿರೋರೆಲ್ಲ ನಾಂದಿ ಶಾಸ್ತ್ರ ಅರ್ಧದಲ್ಲಿ ನಿಂತೋದೆ, ದೊಡ್ಡ ಅಭಿಷೇಕನ ಅಯ್ಯೋ ಅದು ಏನಾಗುತ್ತಪ್ಪ ಅಂತೆಲ್ಲ ಹೇಳ್ತಿರ್ತಾರೆ. ಅದನ್ನು ಕೇಳಿ ಗಿರಿಜಾ ಫುಲ್ ಅಳ್ತಾ ಇರ್ತಾಳೆ. ಈ ಕಡೆ ಪ್ರಿಯಾ ಫುಲ್ ಟೆನ್ಷನಲ್ಲಿ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಇದು ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಬಂದು ಶಾಸ್ತ್ರ ಮಾಡ್ತಿರ್ಬೇಕೇನೋ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ಆಯಿತು ಬಿಡು ಅಂತ ಹೇಳ್ತಾರೆ. ಆಮೇಲೆ ಅಷ್ಟರಲ್ಲಿ ಪರಮೇಶ್ವರ್ ಹೆಂಡ್ತಿ ಗಿರಿಜಂಗೆ ಫೋನ್ ಹಾಕ್ತಾರೆ. ಗಿರಿಜಾ ಬೀಗರು ಕಾಲ್ ಮಾಡ್ತಿದ್ದಾರಾ ಅಂತ ಫುಲ್ ಟೆನ್ಷನ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಧನ್ಯ ಅಮ್ಮ ಇಲ್ಲಿ ನಡೆದಿರೋದು ಏನು ಹೇಳಕ್ಕೆ ಹೋಗ್ಬೇಡ ಅಮ್ಮ ಅಂತ ಹೇಳ್ತಾಳೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಮಾತಾಡ್ತಿರ್ತಾಳೆ. ಇಲ್ಲಿ ಪರಮೇಶ್ವರ್ ಹೆಂಡ್ತಿ ನೀವೆಲ್ಲ ಬ್ಯುಸಿಯಾಗಿರ್ತೀರ ಕೆಲಸದಲ್ಲಿ, ನನ್ನ ಪರಿಸ್ಥಿತಿನೂ ಇದೇನೆ,
ಆದರೆ ಹೇಗೆ ನಡೀತಿದೆ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಶಾಸ್ತ್ರ ಎಲ್ಲ ಮುಗೀತಾ, ಎಲ್ಲ ಆರಾಮಾಗಿದೆಯಾ, ಅಳಿಯಂದ್ರೆ ಹೆಂಗಿದ್ದಾರೆ ಅಂತ ಕೇಳೋಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಗಿರಿಜಾ ಅಳ್ತಿರೋದು ಕೇಳಿಸುತ್ತೆ. ಇವಳು ಯಾಕೆ ಅಳ್ತಿದ್ದೀರಾ ಬೀಗ್ರೆ, ಏನಾಯಿತು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಗಿರಿಜಾ ಮಾತಾಡೋ ಅಷ್ಟರಲ್ಲಿ ಆ ಕಡೆ ಈ ಕಡೆ ಜನಗಳೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ಮದುವೆ ಮನೆಯಲ್ಲಿ ಹುಡುಗನೇ ಇಲ್ವಲ್ಲಪ್ಪ, ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇವ್ರಿಗೆ ಯಾಕೆ ಬೇಕಿತ್ತು ಇವೆಲ್ಲ ಅಂತ ಮಾತಾಡ್ಕೋತಿರ್ತಾರೆ. ಅಷ್ಟರಲ್ಲಿ ಗಿರಿಜಾ ಹತ್ಕೊಂಡು ಫೋನ್ ಇಟ್ಬಿಡ್ತಾಳೆ. ಅದನ್ನು ಕೇಳಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಫುಲ್ ಟೆನ್ಷನ್ ಆಗ್ತಾರೆ. ಅಯ್ಯೋ, ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರಂತೆ ಅವ್ರನ್ನ ಅಂತೆಲ್ಲ. ಇರುವೆ ಕೂಡ ನೋವಾಗಬೇಡ್ದು ಅಂತ ಅಂದವರು ಅವ್ರಿಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಪ್ರಿಯಾ ಜೋರಾಗಿ ಅಳ್ತಿರ್ತಾಳೆ. ಅಷ್ಟರಲ್ಲಿ ಪರಮೇಶ್ವರು ಅಯ್ಯೋ ಇವೆಲ್ಲ ಆಗ್ತಿದೆ ಅಂದರೆ ನನ್ನ ಮಗಳು ಜಾತಕದಲ್ಲಿ ಏನೋ ತೊಂದರೆ ಇದೆ ಅಂತೆಲ್ಲ ಮಾತಾಡ್ಕೋತಾರೆ. ಏನೇ ಮಾಡೋದು ವೀಣಾ, ಏನು ಮಾಡೋದು ಅಂತೆಲ್ಲ ಫುಲ್ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಕಷ್ಟದಲ್ಲಿ ನಾವು ಬೀಗ್ರಿಗೆ ಆಗಬೇಕು, ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾರೆ. ಈ ಕಡೆ ಧನ್ಯ ಗಂಡ ಬಂದು ಲಾಯರ್ ಡ್ರೆಸ್ಸಲ್ಲಿ ಬರ್ತಾರೆ. ಆಮೇಲೆ ನಂದ ಅಂತಾರೆ, ಅಳಿಯಂದರೆ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಅಳಿಯಂದರೆ ಅಂತ. ಅವನು ಮಾವ ನಾನು ನೋಡ್ಕೋತೀನಿ ಬಿಡಿ ಮಾವ ಅಂತ ಅಂದ್ಬಿಟ್ಟು ಪೊಲೀಸವ್ರ ಹತ್ರ ಮಾತಾಡೋಕ್ಕೆ ಬರ್ತಾನೆ. ಮೀನಾ, ಮಾವ ಟೆನ್ಷನ್ ಮಾಡ್ಕೊಬೇಡಿ, ಬಾವ ಬಂದಿದ್ದಾರಲ್ವ, ಏನೋ ಮಾಡ್ತಾರೆ ಬಿಡಿ ಮಾವ, ನೀನು ತಲೆ ಕೆಡಿಸ್ಕೋಬೇಡಿ ಅಂತ. ಅದರಲ್ಲಿ ನಂದ, ನನಗೆ ಟೆನ್ಷನ್ ಆಗ್ತಿರೋದು ಅದಲ್ಲ ಮಾಧವ ಬೇರೆ ಅರೆಸ್ಟ್ ಆಗಿದ್ದಾನೆ, ಅದನ್ನು ಗೊತ್ತಾಗಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಮದುವೆ ಬೇಡ ಅಂದ್ಬಿಟ್ರೆ ಏನಮ್ಮ ಮಾಡೋದು, ಅಪರೂಪಕ್ಕೇನೋ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ, ಇವಾಗ ಹಿಂಗಾಗೋದ್ರೆ ಜನಗಳ ಮುಂದೆ ನನ್ನ ಕತ್ತೆತ್ಕೊಂಡು ಹೇಗಮ್ಮ ನೋಡಾಡಲಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ, ನೀವು ತಲೆ ಕೆಡಿಸ್ಕೊಬೇಡಿ ಮಾವ, ಏನಿಲ್ಲ ಅವ್ರು ಅರ್ಥ ಮಾಡ್ಕೋತಾರೆ, ಸುಮ್ಮನೆ ಇರಿ ಮಾವ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಮೂಲ್ಯ, ಅಕ್ಕ ಅವರೆಲ್ಲ ನಮ್ಮ ಮನೆ ಕಷ್ಟಗಳನ್ನ ಅರ್ಥ ಮಾಡ್ಕೋತಾರೆ ಅಂತ ಅತ್ತೆ ಹೇಳ್ತಾಯಿದ್ರು, ಇದನ್ನು ಅರ್ಥ ಮಾಡ್ಕೋತಾರೆ ಅಲ್ವಾ ಅಕ್ಕ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಓಡಿ ಬರ್ತಾರೆ. ಪ್ರಿಯಾ ಹತ್ಕೊಂಡು ಮಾವ ಏನಾಗಿದೆ ಮಾವ, ಅವ್ರಿಗೇನಾದರೂ ಓಡೋದ್ರ ಮಾವ ಅಂತೆಲ್ಲ ಕೇಳ್ತಾಳೆ. ಅದಕ್ಕೇನೆ ಪರಮೇಶ್ವರ್ ಹೆಂಡ್ತಿ, ಬೀಗ್ರೆ ಪ್ರಿಯಾ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಹಿಂಗೆ ಅಳ್ತಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಅಷ್ಟರಲ್ಲಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಮಾಧವನ್ ನೋಡಿ ಅಯ್ಯೋ ಇದೇನು ನೋಡ್ತಿದ್ದೀವಿ ಅಂತೆಲ್ಲ ಅಳ್ತಿರ್ತಾರೆ. ಪರಮೇಶ್ವರ್ ಹೆಂಡ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರದಂಗಿರೋ 3 ಮಕ್ಳುಗಳ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಕೂರಿಸಲಿ, ಇವ್ರು ಉದ್ಧಾರ ಆಗಲ್ಲ ಅಂತೆಲ್ಲ ಶಾಪ ಹಾಕ್ಕೊಂಡು ಬೈಕೋತಾ ಇರ್ತಾಳೆ. ಪರಮೇಶ್ವರು ಅಷ್ಟರಲ್ಲಿ ಯಾರ ಹತ್ರ ಫೋನ್ ಮಾಡಿಸ್ಬೇಕು ಹೇಳಿ, ನಾನು ಅಳಿಯಂದ್ರನ್ನ ಬಿಡಿಸ್ತೀನಿ ಅಂತ ಹೇಳ್ತಿರ್ತಾರೆ. ಆಮೇಲೆ ಪೊಲೀಸವರು ನಂದ ಅವರೇ ಇವರೆಲ್ಲ ಈಗ 5 ನಿಮಿಷದಲ್ಲಿ ಹೊರಗಡೆ ಹೋಗ್ಬೇಕಿಲ್ಲ ಅಂದರೆ ಸರಿ ಬರಲ್ಲ ಅಂತ ಹೇಳ್ತಾನೆ. ಆಮೇಲೆ ನಂದ ಎಲ್ಲರನ್ನೂ ಕರ್ಕೊಂಡು ಹೊರಗಡೆ ಹೊರಟೋಗ್ತಾನೆ. ಈ ಕಡೆ ಸುಕನ್ಯಾ ಫುಲ್ ಖುಷಿಯಿಂದ ಕೆಲಸ ಎಲ್ಲ ಚೆನ್ನಾಗಾಯಿತು, ಮಾಧವನಿಂದನೇ ಇವೆಲ್ಲ ಆಗಿದ್ದು, ಅವನಿಂದ ನನಗೊಂಥರ ಹೊಸ ಜೀವನ ಕೊಟ್ಬಿಟ್ಟಿದ್ದಾನೆ ಅವನು ಅಂತೆಲ್ಲ ಹೇಳ್ತಿರ್ತಾಳೆ. ಇಷ್ಟು ಒಳ್ಳೆಯವನು ಅವನು, ನಾನು ಫೋನ್ ಮಾಡಿ ಹೇಳ್ಬೇಕು ಅವನಿಗೆ ಅಂತ ಫೋನ್ ಮಾಡ್ತಾಳೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ, ಕಾಲ್ ರಿಸೀವ್ ಆಗೋದಿಲ್ಲ. ಅದಕ್ಕೆ ಸುಕನ್ಯಾ, ಬ್ಯುಸಿಯಾಗಿರ್ಬೋದಾ ಇವನು ಅಂತೆಲ್ಲ ಹೇಳ್ತಿರ್ತಾಳೆ. ಈ ಕಡೆ ಪ್ರಿಯಾ ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾಳೆ. ಅದಕ್ಕೆ ಪರಮೇಶ್ವರ್ ಹೆಂಡ್ತಿ, ಅವಳ ಮನ್ಸಿಗೆ ತುಂಬ ಬೇಜಾರಾಗಿದೆ, ಹೋಗ್ಲಿ ಬಿಡಿ ಹಳ್ಳಿ ಅವಳು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಲಾಯರ್ ಹೊರಗಡೆ ಬಂದ ತಕ್ಷಣ ಏನಾಯಿತು ಅಳಿಯಂದ್ರೆ ಅಂತ ನಂದವ್ರು ಕೇಳ್ತಾರೆ. ಅದಕ್ಕೆ ಅವರು ಮೋಸ್ಟ್ಲಿ ಅವರು ದುಡ್ಡಿಸ್ಕೊಂಡಿರ್ಬೇಕು, ಅದಕ್ಕೆ ನಾವೇನು ಹೇಳಿದ್ರು ಮಾತು ಕೇಳ್ತಿಲ್ಲ, ಈಗ ನಾವು ಮುಳ್ಳಿಂದನೇ ತೆಗಿಬೇಕು ಅದನ್ನು ಅಂತ ಅಂದ್ಬಿಟ್ಟು. ಅಮೂಲ್ಯ, ಫಸ್ಟ್ ನಿಮ್ಮ ಅಣ್ಣ ನಿನಗೆ ತಾನೇ ಹೊಡೆದಿದ್ದು, ಈಗ ಕಂಪ್ಲೇಂಟ್ ಒಂದು ಕೊಡೋಣ ಅಂತ ಹೇಳಿದ್ದಕ್ಕೆ ನಂದ, ಕಂಪ್ಲೇಂಟೇ ಉತ್ತರ ಆಗಿಬಿಡ್ತು, ಇವೆಲ್ಲ ಬೇಡ ಸುಮ್ಮನೆ ಇರಿ ಅಂತ ಹೇಳ್ತಾನೆ. ಅದಕ್ಕೆ ನಂದಿನ ಅಳಿಯ, ಮಾವ ಇವತ್ತೇ ಕೊಡಬೇಕಿಲ್ಲ ಅಂದರೆ ನಾಳೆ ಶನಿವಾರ ಭಾನುವಾರ ಆಗೋದಿಲ್ಲ, ಆಮೇಲೆ ಸೋಮವಾರದವರೆಗೂ ಬಾಗಿಲು ತೆಗಿಯಲ್ಲ ಕೋರ್ಟು, ಈಗಲೇ ಆಗಬೇಕಷ್ಟೇ ಮಾವ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಂದ, ಕೋರ್ಟ್ಗೆ ಹೋಗೋಣ ಪರವಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇವನು ಪದೇ ಪದೇ ಇಯರಿಂಗ್ಸ್ ಎಲ್ಲ ಇರುತ್ತೆ, ಹೋಗಿ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ, ಮಾಧವನ ಮದುವೆ ಬೇರೆ ಇದೆ, ಇವೆಲ್ಲ ಬೇಕಾ ಮಾವ ಅಂತ ಹೇಳ್ತಾನೆ. ಆದರೆ ಅಮೂಲ್ಯ ಏನಾದರೂ ಶ್ರೀಕಂಠನ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಶ್ರೀಕಾಂತ್ ಬ್ಲಾಕ್ ಆಗ್ತಾನೆ. ಆಮೇಲೆ ಸೂರ್ಯಕಾಂತ್ ಬಂದು ಏನು ಮಾಡೋಕ್ಕಾಗಲ್ಲ, ಕಂಪ್ಲೇಂಟ್ ವಾಪಸ್ ತಗೋತಾರೆ ಮಾವ, ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರೆ ತುಂಬ ಬೇಗ ವರ್ಕ್ ಆಗುತ್ತೆ ಮಾವ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅಮೂಲ್ಯ, ಮಾವ ನಾನು ಕಂಪ್ಲೇಂಟ್ ಕೊಡ್ತೀನಿ ಮಾವ ಅಂತ ಹೇಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಸೂರ್ಯಕಾಂತ್ ಮನೆಗೆ ಪೊಲೀಸರು ಕಾಲ್ ಮಾಡ್ತಾರೆ. ಖುಷಿಯಿಂದ ಏನಾಯಿತು ಅಂತ ಕೇಳಿದ್ರೆ ಅಮೂಲ್ಯ ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಾಗುತ್ತೆ. ಅದನ್ನು ಕೇಳಿ ಅವರಿಬ್ಬರು ಕೋಪ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ.